ಕಣ್ಗಳಲ್ಲಿ ತುಂಬಾ ತುರಿಕೆ ಉಂಟಾದ್ರೆ, ಕಣ್ಣುಗಳು ಬೇಗ ಕೆಂಪಾಗ್ತಿದ್ರೆ, ಕಣ್ಣುಗಳ ತುಂಬಾ ನೀರು ಬರ್ತಾ ಇದ್ರೆ ಅದಕ್ಕೆ ವಿವಿಧ ಕಾರಣಗಳಿರುತ್ತೆ. ಸಾಮಾನ್ಯ ಕಾರಣ ಅಂತಂದ್ರೆ ಶುಷ್ಕತೆ. ಕೆಲವರಿಗೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಕಾಡುತ್ತೆ. ಆ ಶುಷ್ಕತೆ ದೀರ್ಘಕಾಲ ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ಮೊಬೈಲ್, ಟಿವಿ ಪರದೆಯನ್ನ ನೋಡೋದ್ರಿಂದ ಉಂಟಾಗತ್ತೆ. ಹವಾಮಾನ ಕೂಡ ಕಾರಣ ಆಗ್ಬೋದು. ಕಣ್ಣಿನ ಶುಷ್ಕತೆ ಸಮಸ್ಯೆ ಯಾಕೆ ಬರುತ್ತೆ? ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಏನಿದೆ? ಕಣ್ಣಲ್ಲಿ ನೀರ್ ಬರೋದ್ರ ಮೊದಲ ಕಾರಣ ಕಣ್ಣಿನ ಶುಷ್ಕತೆ. ಸ್ಕ್ರೀನ್ ಮೇಲೆ ಹೆಚ್ಚೊತ್ತು ಕೆಲಸ ಮಾಡುವುದು ಕಣ್ಣಿನ ಶುಷ್ಕತೆಗೆ ಮುಖ್ಯ ಕಾರಣ. ಸ್ಕ್ರೀನ್ ಮೇಲೆ 8 ರಿಂದ 10 ತಾಸುಗಳ ಕಾಲ ಕೆಲಸ ಮಾಡುವಾಗ ಹೀಗಾಗತ್ತೆ. ಕೆಲವು ಆರೋಗ್ಯ ಸಮಸ್ಯೆಗಳ ಕಾರಣದಿಂದಾಗಿನೂ ಕಣ್ಣಿನ ಶುಷ್ಕತೆ ಉಂಟಾಗಬಹುದು. ಥೈರಾಯ್ಡ್, ಡಯಾಬಿಟಿಸ್, ಹಾರ್ಮೋನ್ಗಳ ಅಸಮತೋಲನ ಮತ್ತು ಸಂಧಿವಾತದಂತಹ ಅನೇಕ ಕಾಯಿಲೆಗಳಿಂದಾನೂ ಇದು ಸಂಭವಿಸಬಹುದು. ಮೂರನೇ ಕಾರಣ ಅಂತಂದ್ರೆ ಪರಿಸರ ಮಾಲಿನ್ಯ ಮತ್ತು ನಾವು ಕೆಲಸ ಮಾಡುವ ಹವಾನಿಯಂತ್ರಿತ ವಾತಾವರಣ. ಸೂರ್ಯನ ಶಾಖದಲ್ಲಿ ಇದು ಹೆಚ್ಚಾಗುತ್ತೆ. ಇವು ಮುಖ್ಯವಾಗಿ ಶುಷ್ಕತೆಗೆ ಕಾರಣಗಳಾಗಿದೆ. ಚಿಕಿತ್ಸೆ ಏನು? ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕೆಲಸ ಮಾಡೋದಿದ್ದಾಗ ಪ್ರತಿ 20 ನಿಮಿಷಗಳಿಗೊಮ್ಮೆ 20 ಅಡಿ ದೂರದಲ್ಲಿರುವ ವಸ್ತುಗಳನ್ನ 20 ಸೆಕೆಂಡ್ಗಳ ಕಾಲ ನೋಡಬೇಕು. ಸ್ಕ್ರೀನ್ ಸ್ಥಳ ನಮ್ಮ ಕಣ್ಣಿನಿಂದ ಕೆಳಕ್ಕಿರಬೇಕು. ಪರದೆಯ ಮಾನಿಟರ್ ಕೆಳಗಿರುವಾಗ ನಮ್ಮ ಕಣ್ಣುಗಳು ಕಡಿಮೆ ತೆರೆಯುತ್ತೆ ಮತ್ತು ಕಣ್ಣೀರಿನ ಆವಿಯಾಗುವಿಕೆ ಕಡಿಮೆ ಇರುತ್ತೆ. ಇದರ ಹೊರತಾಗಿ ನಾವು ಲೂಬ್ರಿಕೆಂಟ್ ಕಣ್ಣಿನ ಹನಿಗಳನ್ನ ಬಳಸಬಹುದು ಮತ್ತು ಅಲರ್ಜಿ ಇದ್ರೆ ವೈದ್ಯರ ಸಲಹೆಯೊಂದಿಗೆ ಅಲರ್ಜಿಯ ಚಿಕಿತ್ಸೆಯನ್ನ ಪ್ರಾರಂಭ ಮಾಡಬಹುದು. ಇದೆಲ್ಲವನ್ನ ಮಾಡೋದ್ರ ಜೊತೆಗೆ ನಮಗೆ ಸಂಧಿವಾತ ಅಥವಾ ಥೈರಾಯ್ಡ್ ಇದ್ರೆ ಅದರ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡಬೇಕು. ನಿಮ್ಗೆ ಇನ್ನೂ ಪರಿಹಾರ ಸಿಗದೇ ಇದ್ರೆ ನೀವು ನಿಮ್ಮ ವೈದ್ಯರನ್ನ ಸಂಪರ್ಕ ಮಾಡಬೇಕು. ಕಣ್ಣುಗಳಿಂದ ಬಹಳಷ್ಟು ನೀರು ನಿರಂತರವಾಗಿ ಹೊರಬರುವುದನ್ನ ಅನೇಕ ಬಾರಿ ನೋಡ್ತೀವಿ. ಇದು ವೃದ್ಧಾಪ್ಯದಲ್ಲಿ ಹೆಚ್ಚು ಸಾಮಾನ್ಯ ಆಗಿರುತ್ತೆ. ಕೆಲವರಲ್ಲಿ ಚಿಕ್ಕ ವಯಸ್ಸಿನಲ್ಲೂ ಸಂಭವಿಸುತ್ತೆ. ಕಣ್ಣಿನಲ್ಲಿ ಸೋಂಕು, ಹುಣ್ಣು, ಕಾಂಜಂಕ್ಟಿವಿಟಿಸ್ ಮುಂತಾದ ಇನ್ನೂ ಹಲವು ಕಾರಣಗಳು ಇರಬಹುದು. ನಿಮಗೆ ಶೀತ ಇದ್ರೆ ನಿಮ್ಮ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ವೈದ್ಯರ ಸಲಹೆ ಮೇರೆಗೆ ಅಗತ್ಯ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.